ವೆಯ್ಟ್ ಸೊ ಈ ವಿಡಿಯೋ ನಿಮಗೆ ಗಂಟ ರೀಚ್ ಆಗಿದೆ ಅಂದರೆ ಈ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ. ಸೊ ಈ ವಿಡಿಯೋ ಕ್ಯಾನ್ ಮೇಕ್ ಆರ್ ಬ್ರೇಕ್ ಯುವರ್ KCET ಜರ್ನಿ. ಸೊ ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ತಮ್ನೇಲಲ್ಲಿ ನೋಡಿರ್ತೀರಾ ಏನು ಟಾಪಿಕ್ ಇದು ಅಂತ. ಸೊ ಇವತ್ತಿನ ವಿಡಿಯೋ ಬಂದು ತುಂಬ ಇನ್ಫಾರ್ಮೇಟಿವ್. ಸೊ ಆಫ್ಟರ್ ಯುವರ್ KCET ಎಕ್ಸಾಮ್ ನೀವು ಒಳ್ಳೆ ಕಾಲೇಜ್ ಚೂಸ್ ಮಾಡಬೇಕಾ ಅಥವಾ ಒಳ್ಳೆ ಬ್ರ್ಯಾಂಚ್ ಚೂಸ್ ಮಾಡಬೇಕಾ ಅಂತ. ಸೊ ನಾನು ಸ್ವಲ್ಪ ಕೀ ಪಾಯಿಂಟ್ಸ್ ಇಟ್ಕೊಂಡು ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಕೊನೆವರೆಗೂ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೇ ನಿಮ್ಮ ಕರಿಯರ್ ಡಿಫೈನ್ ಮಾಡ್ಬೋದು, ನೀವು ಎಲ್ಲೋಗಿ ರೀಚ್ ಆಗ್ತೀರಾ ಅಂತ. ಸೊ ವಾಚ್ ಟಿಲ್ ದ ಎಂಡ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಯು ಗೈಸ್. ಏನದು ಕಾಲೇಜ್ ವರ್ಸಸ್ ಬ್ರ್ಯಾಂಚ್ ಅಂತ. ಸೊ ನೀವು ಆಫ್ಟರ್ KCET ಎಕ್ಸಾಮ್ ನಿಮ್ಮ ರ್ಯಾಂಕ್ ಬಂದಿರುತ್ತಲ್ಲ, ಆ ರ್ಯಾಂಕ್ ಇಟ್ಕೊಂಡು ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೀರಾ. ಸೊ ಅಲ್ಲಿ ನೀವು ಯಾವ್ಯಾವ ಕಾಲೇಜ್ ಹೋಗಿ ಸೇರ್ಕೊಬೇಕು ಅಂತ ಇರ್ತೀರಾ, ಅದನ್ನೆಲ್ಲ ಯಾವ್ಯಾವ ಬ್ರಾಂಚ್ ಸೇರಬೇಕು ಅಂತ ಎಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗ್ತೀರಾ. ನಿಮ್ಮ ರ್ಯಾಂಕ್ ಮೇಲೆ ಗೌರ್ಮೆಂಟ್ ನಿಮ್ಗೊಂದು ಕಾಲೇಜ್ ಅಲೋಕೇಟ್ ಮಾಡುತ್ತೆ. ಸೊ ದಟ್ ವಿಲ್ ಬಿ ಯುವರ್ ಕಾಲೇಜ್. ಸೊ ಅದನ್ನು ಡಿಸಿಷನ್ ಮಾಡೋದು ಗೌರ್ಮೆಂಟ್. ಬಟ್ ನೀವು ಅಪ್ಲೈ ಮಾಡ್ತಿರಲ್ಲ ಯಾವ ಕಾಲೇಜ್ ಬೇಕು ಅಂತ, ಅದನ್ನು ಡಿಸೈಡ್ ಮಾಡೋದು ನೀವು. ಯಾವ ಬ್ರಾಂಚ್ ಬೇಕು ಅಂತ ಡಿಸೈಡ್ ಮಾಡ್ತಿರಲ್ಲ, ಅದನ್ನು ಡಿಸೈಡ್ ಮಾಡೋದು ನೀವು. ಸೊ ನಿಮಗೆ ಮೊದಲೇ ಗೊತ್ತಿರಬೇಕು ನಾನು ಯಾವ ಕಾಲೇಜಿಗೆ ಹೋಗಬೇಕು ಅಂತ. ಸೊ ಅದಕ್ಕೆ ನೀವು ಪ್ರಿಪ್ರೇಷನ್ ಇವಾಗ ಮಾಡ್ಬೇಕು. ನೀವು ಒಳ್ಳೆ ರ್ಯಾಂಕ್ ತೊಗೊಬೇಕು. ಅದ್ರ ಬಿಟ್ಟು ಇನ್ನೊಂದು ದಾರಿ ಇದೆ, ದುಡ್ಡು. ಸೊ ಡೊನೇಷನ್ ಸೀಟ್ ತೊಗೊಂಡು ಹೋಗ್ಬೋದು ನಿಮ್ಮ ಯಾವ ಕಾಲೇಜಿಗೆ ಬೇಕು. ಅಥವಾ ನಮ್ಮ ಹತ್ರ ಡೊನೇಷನ್ ಸೀಟ್ ನಾವು ಹೋಗಲ್ಲ, ನಾವು KCET ಮುಖಾಂತರನೇ ಹೋಗಬೇಕು ಅನ್ನೋದಿದ್ರೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಒಳ್ಳೆ ರ್ಯಾಂಕ್ ತೊಗೊಳ್ಳಿ. ನಿಮಗೆ ಬೇಕಿರೋ ಕಾಲೇಜು ಬೇಕಿರೋ ಬ್ರಾಂಚ್ ಸಿಗುತ್ತೆ. ಸೊ ಕಾಲೇಜ್ ಅಂದರೆ ನೀವು ಯಾವ ಇನ್ಸ್ಟಿಟ್ಯೂಷನ್, ಅದು ಅಟೋನಮಸ್ ಆಗಿರ್ಬೋದು, VTU ಆಗಿರ್ಬೋದು. ಸೊ ಏನಿದು ಅಟೋನಮಸ್ VTU, ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ ಅದರಲ್ಲಿ, ಅದಕ್ಕೋಸ್ಕರ ಮಾಡ್ತೀನಿ, ಅದನ್ನು ನೋಡಿ. ಆ್ಯಂಡ್ ಬ್ರ್ಯಾಂಚ್, ಸೊ ಇಂಜಿನಿಯರಿಂಗ್ ಸೇರಿಕೊಂಡ್ರೆ ತುಂಬ ಬ್ರ್ಯಾಂಚಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕಂಪ್ಯೂಟರ್ ಸೈನ್ಸ್ ಇದೆ. ಕಂಪ್ಯೂಟರ್ ಸೈನ್ಸಲ್ಲಿ ತುಂಬ ಅಲೈಡ್ ಬ್ರ್ಯಾಂಚಸ್ ಇದೆ. EC ಇದೆ, EEE ಇದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ. ವೆರೈಟೀಸ್ ಆಫ್ ಇಂಜಿನಿಯರಿಂಗ್ ಬ್ರಾಂಚಸ್ ಇದೆ. ನಿಮ್ಗೆ ಯಾವ್ದು ಬೇಕು, ನಿಮ್ಮ ಇಂಟ್ರೆಸ್ಟ್ ಇದ್ದರೆ ನಾನು ಇದೇ ಓದಬೇಕು ಅಂತ, ಅಥವಾ ಅದೆಲ್ಲ ನಿಮ್ಗೆ ಮ್ಯಾಟ್ರ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ವಾಟ್ ಈಸ್ ಕಾಲೇಜ್ ವರ್ಸಸ್ ಬ್ರಾಂಚ್. ಸೊ ಸೆಕೆಂಡ್ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ಅಡ್ವಾಂಟೇಜಸ್ ಆಫ್ ಗುಡ್ ಕಾಲೇಜ್. ಸೊ ನೀವು ಒಳ್ಳೆ ಕಾಲೇಜ್ ಚೂಸ್ ಮಾಡಿದ್ರೆ ಏನೇನು ಅಡ್ವಾಂಟೇಜ್ ಇರುತ್ತೆ ನಿಮಗೆ ಅಂತ. ಸೊ ಫಸ್ಟ್ ಪಾಯಿಂಟಲ್ಲಿ ನಾನು ಹೇಳ್ತಾ ಇರೋದು ಆಬ್ವಿಯಸ್ಲಿ ಪ್ಲೇಸ್ಮೆಂಟ್. ಸೊ ಕೆಲಸ. ಸೊ ನಿಮಗೆ ಕೆಲಸ ಕೊಡ್ಸೋಕ್ಕೆ ಒಳ್ಳೆ ಕಾಲೇಜಿಗೆ ಸೇರಿಕೊಂಡ್ರೆ ಜಾಸ್ತಿ ಆಪರ್ಚುನಿಟೀಸ್ ಸಿಗುತ್ತೆ. ಸೊ ಕೆಲಸ ತಗೊಳ್ಳೋದು ಒಂದು ಸ್ವಲ್ಪ ನಿಮಗೆ ಈಸಿ ಆಗುತ್ತೆ, ಯಾಕಂದರೆ ಜಾಸ್ತಿ ಆಪರ್ಚುನಿಟೀಸ್ ಸಿಕ್ಕಿದಾಗ ನಿಮಗೆ ಚಾನ್ಸಸ್ ಆಫ್ ಗೆಟಿಂಗ್ ಜಾಬ್ ಜಾಸ್ತಿ ಆಗುತ್ತೆ. ಸೊ ನಾನು ಫಸ್ಟ್ ಮಾತಾಡೋದು ಇದ್ರ ಬಗ್ಗೆನೇ. ಗೆಟ್ಟಿಂಗ್ ಜಾಬ್ ಇಸ್ ದ ಮೇನ್ ಥಿಂಗ್ ಆಫ್ಟರ್ ಜಾಯ್ನಿಂಗ್ ಇಂಜಿನಿಯರಿಂಗ್, ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ಸಿಚುವೇಶನ್ ಹೆಂಗಿರುತ್ತೆ ಅಂತ. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ಯು ನೀಡ್ ಟು ಕೀಪ್ ಇನ್ ಮೈಂಡ್ ವೈಲ್ ಸೆಲೆಕ್ಟಿಂಗ್ ಎ ಕಾಲೇಜ್ ಆರ್ ಸೆಲೆಕ್ಟಿಂಗ್ ಎ ಬ್ರಾಂಚ್. ಸೊ ಪ್ಲೇಸ್ಮೆಂಟ್ಸ್ ಹೆಂಗಿದೆ ನಾನು ಸೇರ್ಕೊಳ್ಳೋ ಕಾಲೇಜಲ್ಲಿ ಅಂತ. ಸೊ ಅದನ್ನು ಹೆಂಗೆ ನೋಡೋದು ಅಂದರೆ ವಿಸಿಟ್ ದ ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಿ. ಏನಕ್ಕಂದರೆ ಈ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಅದಕ್ಕೆ ಒಂದೆರಡು ದಿನ ಹೋದ್ರೂ ಪರವಾಗಿಲ್ಲ, ಅದು ಬೇರೆ ಡಿಸ್ಟಿಕಲ್ಲಿ ಇದ್ರೂ ಪರವಾಗಿಲ್ಲ. ಅದಕ್ಕೆ ಹೋಗಿ ವಿಸಿಟ್ ಮಾಡಿ ಕಾಲೇಜ್ನ, ಪ್ಲೇಸ್ಮೆಂಟ್ಸ್ ವಿಚಾರಿಸಿ. ಪ್ಲೇಸ್ಮೆಂಟ್ ಸೆಲ್ ಅಂತ ಇರುತ್ತೆ, ಅಲ್ಲೋಗಿ ಮಾತಾಡಿ ಏನೇನಿದೆ ಅಂತ. ಅಲ್ಲಿ ಸೀನಿಯರ್ಸ್ ಜೊತೆ ಮಾತಾಡಿ, 4th ಇಯರ್ ಅವ್ರ ಜೊತೆ ಮಾತಾಡಿ, 3rd ಇಯರ್ ಅವ್ರ ಜೊತೆ ಮಾತಾಡಿ. ಆ್ಯಂಡ್ ಅದು ಫಸ್ಟ್ ಥಿಂಗ್. ಆಮೇಲಿಂದ ಕಾಲೇಜ್ ಟೀಚಿಂಗ್ ಹೆಂಗಿದೆ ಅಂತ ಕೇಳಿ. ಸೊ ಟೀಚಿಂಗ್ ನಾವು ಕಂಪ್ಲೀಟ್ಲಿ ಡಿಪೆಂಡ್ ಆಗೋಕ್ಕಾಗಲ್ಲ ಕಾಲೇಜ್ ಮೇಲೇ, ಬಟ್ ಸ್ವಲ್ಪ ನಮ್ಗೆ ಗೈಡೆನ್ಸ್ ಬೇಕೇ ಬೇಕು. ಸೊ ಟೀಚಿಂಗ್ನ ನೋಡಿ ಹೆಂಗಿದೆ ಕಾಲೇಜಲ್ಲಿ ಅಂತ. ಆಮೇಲಿಂದ ಆ ಕಾಲೇಜ್ VTUಗೆ ಬರುತ್ತಾ ಅಟೋನಮಸ್ ಬರುತ್ತಾ ಅಂತ ನೋಡಿ. ಸೊ VTU ಸರಿ ಇಲ್ಲ, ಅಟೋನಮಸ್ ಸರಿ ಇದೆ, ಅಥವಾ ಅಟೋನಮಸ್ ಸರಿ ಇಲ್ಲ, VTU ಸರಿ ಇದೆ ಅಂತಲ್ಲ. ಸೊ VTU ಅಂದರೆ ನಾನು ಸಿಂಪಲಾಗಿ ಹೇಳ್ತೀನಿ, ಅದು ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಬೆಳಗಾವಿಲಿ ಇದೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತ. ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ, ಅವ್ರು ನಡೆಸ್ತಾರೆ ಕಾಲೇಜ್ನ. ಲೈಕ್ ಎಕ್ಸಾಮ್ಸ್, ಕ್ವಶನ್ ಪೇಪರ್, ರಿಸಲ್ಟ್ಸ್ ಎಲ್ಲ ಅವ್ರು ನೋಡ್ಕೊತಾರೆ. ಸೊ ಅಟೋನಮಸ್ ಅಂದರೆ ಎಲ್ಲ ನಿಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಅವ್ರು ನೋಡ್ಕೊತಾರೆ. ಸೊ ನಿಮ್ಮ ಕಾಲೇಜಿಗೆ ನಿಮ್ಮ ಮ್ಯಾನೇಜ್ಮೆಂಟ್ ನೋಡ್ಕೊತಾರೆ ಅಷ್ಟೇ, ಯಾವ ಬೇರೆ ಅಥಾರಿಟಿ ಬಂದು ಇಂಟರ್ಫಿಯರ್ ಆಗಲ್ಲ ಎಕ್ಸಾಮ್ಸ್ ರಿಸಲ್ಟ್ಸ್ಗೆಲ್ಲ. ಸೊ ಇದೇ ಅಟೋನಮಸ್ ಮತ್ತು VTU ಅಂದರೆ. ಸೊ ದಿಸ್ ಆರ್ ದ ಮೇನ್ ಅಡ್ವಾಂಟೇಜಸ್ ಆಫ್ ಜಾಯ್ನಿಂಗ್ ಗುಡ್ ಕಾಲೇಜ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ನಿಮ್ಗೆ ಒಳ್ಳೆ ಕಾಲೇಜಿಗೆ ಸೇರಿಕೊಂಡಾಗ ನೀವು ಒಳ್ಳೆ ಕಾಲೇಜ್ ಇನ್ ದ ಸೆನ್ಸ್ ಏನು ಅಂದರೆ ಒಳ್ಳೆ ಬಿಲ್ಡಿಂಗ್ ಇದೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತಲ್ಲ. ಎಸ್, ಅದು ಅಟ್ರಾಕ್ಟ್ ಆಗುತ್ತೆ. ಬಟ್ ನೀವು ನೋಡಬೇಕಿರೋದು ಆ ಕಾಲೇಜ್ಗೆ ಎಷ್ಟು ರೆಪ್ಯುಟೇಷನ್ ಇದೆ, ಯಾವಾಗ ಸ್ಟಾರ್ಟ್ ಆಗಿದ್ದು, ಹೊಸ ಕಾಲೇಜಾ ಹಳೆ ಕಾಲೇಜಾ, ಅದನ್ನು ಯಾರು ನಡೆಸ್ತಿರೋದು ಯಾರು, ಇವಾಗ ಎಲ್ಲ ಕ್ರೈಟೀರಿಯಾನ ನೋಡಬೇಕಾಗುತ್ತೆ. ಸೊ ಏನಕ್ಕಂದರೆ ಅಟ್ ದ ಎಂಡ್ ನಿಮಗೆ ಕೆಲಸ ತಗೊಳ್ಳೋದೇ ಮೇಯ್ನ್ ಗೋಲ್ ಆಗಿರಬೇಕಲ್ವ. ಎಲ್ರಿಗೂ ಅದೇ ಗೋಲ್ಗೆ ಸೇರ್ಕೊಂಡಿರ್ತೀರ, ಒಳ್ಳೆ ಸಂಬಳ ತಗೋಬೇಕು, ಒಳ್ಳೆ ಕೆಲಸಕ್ಕೆ ಸೇರ್ಕೊಬೇಕು ನಾನು ಅಂತ. ಸೊ ನಿಮಗೆ ಹೊಸ ಕಾಲೇಜಿಗೆ
ಅಥವಾ ರೆಪ್ಯುಟೇಷನ್ ಇವಾಗ ಸ್ಟಾರ್ಟ್ ಆಗಿರೋ ಕಾಲೇಜಿಗೆ ಸೇರಿಕೊಂಡ್ರೆ ಒಂದು ಸ್ವಲ್ಪ ನಿಮಗೆ ಕಡಿಮೆ ಆಪರ್ಚುನಿಟೀಸ್ ಸಿಗುತ್ತೆ. ಸೊ ಆ ಕಾಲೇಜ್ಗಳು ಕೆಟ್ಟದಂತಲ್ಲ, ಆಪರ್ಚುನಿಟೀಸ್ ಕಡಿಮೆ ಇರುತ್ತೆ. ಸೊ ನೀವು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಷ್ಟು ನಿಮಗೆ ಆಪರ್ಚುನಿಟೀಸ್ ಜಾಸ್ತಿ, ಜಾಬ್ ತಗೊಳ್ಳೋದು ತುಂಬ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ. ಸೊ ದಿಸ್ ಆರ್ ದ ಮೇನ್ ಅಡ್ವಾಂಟೇಜಸ್ ಆಫ್ ಜಾಯ್ನಿಂಗ್ ಎ ಗುಡ್ ಕಾಲೇಜ್. ಸೊ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಿರೋದು ಅಡ್ವಾಂಟೇಜಸ್ ಆಫ್ ಜಾಯ್ನಿಂಗ್ ಗುಡ್ ಬ್ರಾಂಚ್. ಸೊ ನೀವು ಒಳ್ಳೆ ಬ್ರಾಂಚಿಗೆ ಸೇರಿಕೊಂಡ್ರೆ ನಿಮ್ಗೆ ಏನೇನು ಅಡ್ವಾಂಟೇಜಸ್ ಇರುತ್ತೆ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್ ಥಿಂಗ್ ಬಂದು ಇಂಟ್ರೆಸ್ಟ್. ಸೊ ನಿಮಗೆ ಕೇಳ್ಕೋಬೇಕು ಅಥವಾ ನಿಮಗೆ ಗೊತ್ತಿರಬೇಕು ನಾನು ಯಾವ ಫೀಲ್ಡಲ್ಲಿ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ. ಸೊ ಯಾರೋ ಏನೋ ಹೇಳಿದ್ರು ಅಂತ ಅಥವಾ ಡಿಮ್ಯಾಂಡ್ ಇದೆ ಅಂತ ಸೇರ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಅದರಲ್ಲಿ ಮೂವ್ ಆಗೋಕ್ಕೆ, ಒಂದು ಸ್ವಲ್ಪ ಅಷ್ಟೇ. ಬಟ್ ನೀವು ಇಷ್ಟ ಇರೋ ಫೀಲ್ಡಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಎಲ್ಲೋ ರೀಚ್ ಆಗ್ತೀರಾ, ಯಾಕಂದರೆ ನೀವು ಇಷ್ಟಪಟ್ಟು ಮಾಡ್ತೀರಾ, ಅದನ್ನು ಏನೋ ಫೋರ್ಸ್ಫುಲ್ಲಾಗಿ ಮಾಡೋಲ್ಲ. ಸೊ ಫಸ್ಟ್ ನಿಮಗೆ ನೀವು ಕೇಳ್ಕೊಳ್ಳಿ, ಯಾವ ಫೀಲ್ಡಲ್ಲಿ ನಾನು ಮೂವ್ ಆಗಬೇಕು ನನ್ನ ಕರಿಯರಲ್ಲಿ ಮುಂದೆ ಇಂಜಿನಿಯರಿಂಗ್ ಮಾಡಿದ್ರೆ ಅಂತ. ಸೊ ದೇರ್ ಆರ್ ಮಲ್ಟಿಪಲ್ ಆಪರ್ಚುನಿಟೀಸ್ ಫಾರ್ ಯು, ಮಲ್ಟಿಪಲ್ ಓಪನಿಂಗ್ಸ್ ಇದೆ ಇಲ್ಲಿ. ಸೊ ಹೇಳಬೇಕು ಅಂದರೆ ಲೈಕ್ ಕಂಪ್ಯೂಟರ್ ಸೈನ್ಸ್ ಎಲ್ಲರೂ ಹೇಳ್ತಾರೆ, ನಿಮ್ಮ ಕಂಪ್ಯೂಟರ್ಸ್ ಮೇಲೆ ಜಾಸ್ತಿ ಇಷ್ಟ ಇದ್ದರೆ ಗೋ ವಿತ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ಕಂಪ್ಯೂಟರ್ ಸೈನ್ಸಲ್ಲೇ ತುಂಬ ವೆರೈಟೀಸ್ ಆಫ್ ಬ್ರಾಂಚಸ್ ಇದೆ ಇವಾಗ. ಆ್ಯಂಡ್ ಇಲ್ಲ ನಾನು ಎಲೆಕ್ಟ್ರಿಷಿಯನ್ ಅಥವಾ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ನಾನು ಹೋಗಬೇಕು ಅಂದರೆ ಟ್ರಿಪಲಿಗೆ ಹೋಗಿ, ಆಮೇಲೆ ನಿಮ್ಗೆ ಅದರಲ್ಲಿ ಸ್ವಲ್ಪ ಗೌರ್ಮೆಂಟ್ ಎಕ್ಸಾಮ್ಸ್ ಆಪರ್ಚುನಿಟೀಸು ಸಿಗುತ್ತೆ KEBಲಿ. ಆ್ಯಂಡ್ ಇಲ್ಲ ನಾನು ಸೆಮಿಕಂಡಕ್ಟರ್ಸ್ VLSI ಮೇಲೆ ಹೋಗಬೇಕು ಅಂದರೆ EC ಡಿಪಾರ್ಟ್ಮೆಂಟ್ ಚೂಸ್ ಮಾಡಿ. ಇಲ್ಲ ನನಗೆ ಕಾರ್ ಮೆಕ್ಯಾನಿಕ್ಸ್ ಮೇಲೆ ಇಷ್ಟ ಇದೆ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಚೂಸ್ ಮಾಡಿ. ಇಲ್ಲ ನಾನು ಕನ್ಸ್ಟ್ರಕ್ಷನ್, ರೋಡ್ ಅಥವಾ ನಾನು ಗೌರ್ಮೆಂಟ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು, ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿ. ಆ್ಯಂಡ್ ದೇರ್ ಆರ್ ಮೆನಿ ಬ್ರಾಂಚಸ್. ನಾನು ಹೇಳೋದು ಇಷ್ಟೇ, ಆದರೆ ನಂಗೆ ಗೊತ್ತಿರೋದು ಇಷ್ಟೇ. ಬಟ್ ಇನ್ನು ತುಂಬ ಬ್ರಾಂಚಸ್ ಇದೆ ಅಲ್ಲಿ. ನೀವು ಅದನ್ನು ರಿಸರ್ಚ್ ಮಾಡಿ ಆ್ಯಂಡ್ ನಿಮ್ಗೆ ಇಷ್ಟ ಇರೋ ಬ್ರಾಂಚ್ ಮಾಡಿ ಇಂಜಿನಿಯರಿಂಗು. ಇದು ಫಸ್ಟ್ ಇಂಟ್ರೆಸ್ಟ್. ಆ್ಯಂಡ್ ಸೆಕೆಂಡ್ ಇನ್ನೂ ಒಂದು ಅಂದರೆ ಚೂಸ್ ಯುವರ್ ಬ್ರಾಂಚ್ ಬೇಸ್ಡ್ ಆನ್ ದ ಡಿಮ್ಯಾಂಡ್. ಸೊ ನೀವು ತಿಳ್ಕೊಬೇಕು ಲೈಕ್ ಯಾವ ಬ್ರಾಂಚ್ ಮಾಡಿದ್ರೆ ನನಗೆ ಜಾಸ್ತಿ ಆಪರ್ಚುನಿಟೀಸ್ ಇದೆ ಜಾಬ್ ತೊಗೊಳಕ್ಕೆ ಅಂತ. ಸೊ ಇವಾಗ ಪ್ರೆಸೆಂಟ್ಲಿ ಇರೋದು ಒಂದು ಸ್ವಲ್ಪ ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಬ್ರಾಂಚಸ್ಗೆ. ಬಟ್ ನೋಡಿ, ಯೋಚನೆ ಮಾಡಿ, ಲೈಕ್ ನಾನು ಇಂಟ್ರೆಸ್ಟ್ ಮೇಲೆ ಹೋಗ್ತೀನಾ ಇಲ್ಲ ಒಂದು ಸ್ವಲ್ಪ ರಿಸ್ಕ್ ತೊಗೊಂಡು ನನಗೆ ಜಾಸ್ತಿ ಆಪರ್ಚುನಿಟೀಸ್ ಬೇಕು, ಬೇಗ ಕೆಲಸಕ್ಕೆ ಸೇರ್ಕೊಬೇಕು ಅನ್ನೋದಿದ್ರೆ ಲೈಕ್ ಗೋ ವಿತ್ ದಿಸ್ ಬ್ರಾಂಚಸ್. ಸೊ ಇವೆರಡು ವಿಷಯ. ಸೊ ದಿಸ್ ಆರ್ ದ ಮೇನ್ ಟು ಅಡ್ವಾಂಟೇಜಸ್ ಆಫ್ ಚೂಸಿಂಗ್ ಆ್ಯಂಡ್ ಜಾಯ್ನಿಂಗ್ ಅ ಬ್ರಾಂಚ್ ವಿಚ್ ಇಸ್ ಇನ್ ಡಿಮ್ಯಾಂಡ್ ಆ್ಯಂಡ್ ಬೇಸ್ಡ್ ಆನ್ ಮೈ ಇಂಟ್ರೆಸ್ಟ್ ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ ಒಂದು ಸತಿ ಡಿಸೈಡ್ ಮಾಡಾದ್ಮೇಲೆ ನೀವು ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನೀವು ಚೇಂಜ್ ಮಾಡಿದ್ರೆ ಫುಲ್ ಪಾತೆ ಮಿಸ್ಮ್ಯಾಚ್ ಆಗಿಬಿಡುತ್ತೆ. ಸೊ ಡಿಸಿಷನ್ ತೊಗೊಳಕ್ಕೂ ಮುಂಚೆನೇ ಯೋಚನೆ ಮಾಡಿ, ತುಂಬ ಸತಿ ಯೋಚನೆ ಮಾಡಿ, ನಿಮಗೆ ನೀವು ಕೇಳ್ಕೊಳ್ಳಿ, ಜೊತೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸ್, ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ಸರೌಂಡಿಂಗ್ ಪೀಪಲ್ ಜೊತೆ, ನಿಮ್ಮ ಯಾರೋ ರಿಲೇಷನ್ಸ್ ಇದ್ರೆ ಅವ್ರ ಜೊತೆ ಚೂಸ್ ಮಾಡಿ ಮಾತಾಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೇಳಿ ಅವ್ರ ಜೊತೆ. ಇಲ್ಲ ನನಗೇನಾರ ಕೇಳಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ, ಕಮೆಂಟ್ ನೋಡಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚೂಸಿಂಗ್ ಎ ಬ್ರಾಂಚ್. ಸೊ ಯೋಚನೆ ಮಾಡಿ ಡಿಸಿಷನ್. ಸೊ ನಾನು ಇವಾಗ ಹೇಳ್ತಾ ಇರೋದು ರಿಯಲ್ ಪ್ರಾಬ್ಲಮ್ ಸ್ಟೂಡೆಂಟ್ ಫೇಸ್ ಏನಾಗುತ್ತೆ ಅಂತ. ಸೊ ಎಲ್ಲಿ ನಾವು ಕನ್ಫ್ಯೂಸ್ ಆಗ್ತೀವಿ ಅಂದರೆ, ಸೊ ಲೆಟ್ಸೆ ಏನೋ ಒಂದು ಸ್ವಲ್ಪ ರ್ಯಾಂಕ್ ಆ ಕಡೆ ಈ ಕಡೆ ಆಗಿ ನಮಗೆ ಬೇಕಾಗಿರೋ ಕಾಲೇಜ್ ಸಿಗ್ತಾ ಇರುತ್ತೆ, ಬಟ್ ಬೇಕಾಗಿರೋ ಬ್ರ್ಯಾಂಚ್ ಸಿಗ್ತಾ ಇರಲ್ಲ. ಸೊ ಲೆಟ್ಸೆ ಫಾರ್ ಎಕ್ಸಾಂಪಲ್ ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕಾಗಿರುತ್ತೆ ಒಂದು XYZ ಕಾಲೇಜಲ್ಲಿ ಅಂದ್ಕೊಳ್ಳೋಣ. ಸೊ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಿಗೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತಿರ್ಬೋದು, ಇಲ್ಲ ಸಿಗದೇನೂ ಇರ್ಬೋದು, ಬಟ್ ನಿಮಗೆ ಇನ್ಫಾರ್ಮೇಷನ್ ಸೈನ್ಸ್ ಸಿಗ್ತಾ ಇದೆ. ಸೊ ನೀವು ಈ ಥರ ಸಿಚುವೇಶನಲ್ಲಿ ಸಿಗಾಕೊಂಡ್ರೆ ನೀವು ನಿಮ್ಗೆ ಬೇಕಾಗಿರೋ ಕಾಲೇಜ್ ಚೂಸ್ ಮಾಡಿ ಈ ಇನ್ಫಾರ್ಮೇಷನ್ ಸೈನ್ಸ್ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡಿ. ಏನಕ್ಕಂದರೆ ಈ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಆಲ್ಮೋಸ್ಟ್ ಸೇಮ್. ನೀವೇನು ಮಾಡ್ತೀರಾ ಅಂದರೆ ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕು ಅಂದ್ಬಿಟ್ಟು ಕಾಲೇಜ್ನೇ ಚೇಂಜ್ ಮಾಡಿಬಿಡ್ತೀರಾ. ಸೊ ನಿಮ್ಗೆ ಇನ್ನೊಂದು ಕಾಲೇಜಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ, ಬಟ್ ಮೇಯ್ನ್ ಕಾಲೇಜ್ ಸಿಗಲ್ಲ ನಿಮಗೆ. ಇಲ್ಲಿ ಫಸ್ಟ್ ಪ್ರಿಯಾರಿಟಿ ಇಟ್ಕೊಬೇಕು ನೀವು ಕಾಲೇಜು. ನೀವು ಸ್ವಲ್ಪ ಬ್ರಾಂಚಸಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಕಾಲೇಜಸಲ್ಲಿ ಕಾಂಪ್ರಮೈಸ್ ಆಗಬೇಡಿ. ಏನಕ್ಕಂದರೆ ಕಾಲೇಜ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ. ಏನಕ್ಕಂದರೆ ನಿಮಗೆ ನಾನು ಹೇಳ್ತಾನೆ ಇದ್ದೀನಿ ವಿಡಿಯೋಲಿ, ಆಪರ್ಚುನಿಟೀಸ್ ಮತ್ತು ಎಕ್ಸ್ಪೋಜರ್ ಮತ್ತು ನಿಮ್ಗೆ ಜಾಸ್ತಿ 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 ಕಲಿಯೋಕ್ಕೆ ಸಿಗುತ್ತೆ. ಸೊ ನೀವು ಒಳ್ಳೆ ಕಾಲೇಜಲ್ಲಿ ಸೇರಿಕೊಂಡಾಗ ಸೊ ಕಾಲೇಜ್ ಫಸ್ಟ್ ಪ್ರಿಯಾರಿಟಿ ಇರಲಿ. ಆಮೇಲಿಂದ ಒಂದು ಸ್ವಲ್ಪ ನೀವು ಕಾಂಪ್ರಮೈಸ್ ಮಾಡಿದ್ರೂ ಪರವಾಗಿಲ್ಲ ಬ್ರ್ಯಾಂಚ್ ವಿಷಯದಲ್ಲಿ. ಸೊ ಜಾಸ್ತಿ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ನೀವು ಬೇಕಾದ್ರೆ ನನಗೆ ಕಂಪ್ಯೂಟರ್ ಸೈನ್ಸ್ ಸಿಗ್ತಿಲ್ಲಪ್ಪ, ನನಗೆ ಬೇರೆ ಯಾವುದೋ ಬ್ರ್ಯಾಂಚು ಡಿಮ್ಯಾಂಡಲ್ಲಿ ಇಲ್ಲದೆ ಇರೋದು ಅಥವಾ ಜಾಸ್ತಿ ವೇಕೆನ್ಸೀಸ್ ಇರೋದು ನನಗೆ ಸಿಗ್ತಾ ಇದೆ ಅಂತ ಹೋಗೋಕ್ಕೆ ಹೋಗ್ಬೇಡಿ ಅದಕ್ಕೆ. ಬಟ್ ಒಂದು ಸ್ವಲ್ಪ ನಾನು ಕಾಂಪ್ರಮೈಸ್ ಮಾಡ್ಬೋದು, ನಾನು ಆಗಲೇ ಹೇಳ್ದಂಗೆ. ಆ ಥರ ಇದ್ದ ಸಿಚುವೇಷನಲ್ಲಿ ಯು ಗ್ರೋ ವಿತ್ ದ ಬ್ರಾಂಚ್ ಯು ಗೆಟ್ ಇನ್ ದ ಕಾಲೇಜ್ ಯು ವಾಂಟ್. ಸೊ ನಿಮ್ಗೆ ಬೇಕಿರೋ ಕಾಲೇಜಲ್ಲಿ ಒಂದು ಸ್ವಲ್ಪ ಕಾಲೇಜ್ನ ಕಾಂಪ್ರಮೈಸ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಆ್ಯಂಡ್ ದಿಸ್ ಈಸ್ ದ ಪ್ರಾಬ್ಲಮ್. ಮೋರ್ ಸಿಚುವೇಶನ್ ಬಂದ ಸ್ಟೂಡೆಂಟ್ಸ್ ಅಲ್ಲೇ ಸ್ಟಕ್ ಆಗ್ತಾರೆ. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದ್ಯಾಟ್. ಸೊ ಫೈನಲಿ ನಾನು ಈ ವಿಡಿಯೋದಲ್ಲಿ ಏನು ಹೇಳಬೇಕು ಅಂದರೆ,
ಸೊಲ್ಯೂಷನ್ ಏನು ಇದಕ್ಕೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್. ಸೊ ನೀವು ಬ್ಯಾಲೆನ್ಸ್ ಮಾಡಬೇಕು. ಸೊ ಇಲ್ಲಿ ಹೆಂಗಿರುತ್ತೆ ಸಿಚುವೇಶನ್ ಅಂದರೆ, ಎರಡೂ ಸಿಗೋದು ರೇರ್ ಕೇಸಸ್. ನಿಮ್ಮ ರ್ಯಾಂಕ್ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಗೆ ಇಷ್ಟ ಬಂದಿದ್ದು ನೀವು ತೊಗೊಬೋದು, ನೋ ಪ್ರಾಬ್ಲಮ್ ಇನ್ ದಟ್. ಬಟ್ ರ್ಯಾಂಕ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದೆ ಅಂದಾಗ ನೀವು ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಬಟ್ ಬ್ಯಾಲೆನ್ಸ್ ಮಾಡೋದು ಕಲೀರಿ. ಸೊ ನನಗೆ ಬೇಕಾಗಿರೋ ಕಾಲೇಜ್ ತೊಗೊಂಡ್ಬಿಡ್ತೀನಿ, ಯಾವ್ದಾರ ಬ್ರ್ಯಾಂಚ್ ಪರವಾಗಿಲ್ಲ, ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲ ನನಗೆ ಇದೇ ಕಾಲೇಜ್ ಬೇಕು ಅಥವಾ ಇದೇ ಬ್ರ್ಯಾಂಚ್ ಬೇಕು, ನನಗೆ ಯಾವ ಕಾಲೇಜ್ ಆದರೂ ಪರವಾಗಿಲ್ಲ, ಹಂಗೂ ಮಾಡೋಕ್ಕೆ ಹೋಗ್ಬಾರ್ದು. ಬ್ಯಾಲೆನ್ಸ್ ಮಾಡಬೇಕು. ಸೊ ದಿಸ್ ಈಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಅಂತಲ್ಲ, ಇದು ಸಿಚುವೇಶನ್ ಬರೋದೇ ಈ ಥರ. ಸೊ ಇದಕ್ಕೆ ಸೊಲ್ಯೂಷನ್ ಇರೋದೇ ಬ್ಯಾಲೆನ್ಸ್ ಮಾಡೋದು. ಇಲ್ಲ ಅಂದರೆ ದುಡ್ಡು ಕೊಟ್ಟು ಸೇರ್ಕೊಬೇಕು, ನಿಮ್ಗೆ ಏನಕ್ಕೆ ಬೇಕು ಅಂತ. ಯಾವ್ದು ಬೇಕು ನೀವು ಸೇರ್ಕೊಬೋದು, ಅದಕ್ಕೆ ಲಕ್ಷ ಹೇಳ್ತಾರೆ ಆಮೇಲೆ. ಸೊ ಇಷ್ಟೇ ವಿಡಿಯೋದಲ್ಲಿ ನಾನು ಶೇರ್ ಮಾಡಬೇಕಂತ ಇದ್ದಿದ್ದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಅಥವಾ ನಿಮ್ಗೇನಾರ ಬೇರೆ ಇನ್ಫಾರ್ಮೇಷನ್ ಬಗ್ಗೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಅದಕ್ಕೆ ವೀಡಿಯೋಸ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ನನ್ನ ಚಾನಲಲ್ಲಿ. ಆಮೇಲೆ ಈ ವಿಡಿಯೋನ ನಿಮ್ಗೆ ಯಾರು ಶೇರ್ ಮಾಡಬೇಕು, ನಿಮ್ಮ ಕ್ಲಾಸ್ ಗ್ರೂಪ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಿಗಾರ ಶೇರ್ ಮಾಡಬೇಕು ಅಂತ ಇದ್ದರೆ ಶೇರ್ ಮಾಡಿ, ಅವ್ರಿಗೂ ರೀಚ್ ಆಗಲಿ ವೀಡಿಯೋಸು. ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ವೀಡಿಯೋಸ್ ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, and let's meet in next video. Thank you.